ಚಿನ್ನವನ್ನ ಖರೀದಿಸುವಾಗ 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್, 10 ಕ್ಯಾರೆಟ್ ಅಂತೆಲ್ಲ ಹೇಳೋದನ್ನ ಕೇಳಿದ್ದೇವೆ. ಕೆ ಅನ್ನೋದು ಕ್ಯಾರೆಟ್ ಅನ್ನ ಪ್ರತಿನಿಧಿಸುತ್ತೆ. ಇದು ತಾಮ್ರ ಅಂದ್ರೆ ಕಾಪರ್, ಬೆಳ್ಳಿ ಅಂದ್ರೆ ಸಿಲ್ವರ್ ಅಥವಾ ಸತು ಅಂದ್ರೆ ಜಿಂಕ್ ಮುಂತಾದ ಇತರ ಲೋಹಗಳಿಗೆ ಹೋಲಿಸಿದ್ರೆ ಚಿನ್ನದ ಅಂಶದ ಅಳತೆಯಾಗಿದೆ. 24 ಕ್ಯಾರೆಟ್ ಚಿನ್ನವು ಚಿನ್ನದ ಶುದ್ಧತೆಗೆ ಚಿನ್ನದ ಮಾನದಂಡವಾಗಿದ್ರೂ ಆಭರಣಗಳಿಗೆ ಇದು ಯಾವಾಗಲೂ ಹೆಚ್ಚು ಪ್ರಾಯೋಗಿಕ ಆಯ್ಕೆಯಾಗಿರೋದಿಲ್ಲ. ಚಿನ್ನದ ಶುದ್ಧತೆ, ಶಕ್ತಿ ಮತ್ತು ಮೌಲ್ಯದ ವಿಷಯದಲ್ಲಿ ವಿಭಿನ್ನ ಕ್ಯಾರೆಟ್ಗಳು ಈ ರೀತಿ ಹೋಲಿಕೆ ಮಾಡುತ್ತವೆ. 24 ಕ್ಯಾರೆಟ್ ಚಿನ್ನ ಅಂದರೆ ಹೂಡಿಕೆಯ ಆಯ್ಕೆಯಾಗಿದೆ. ಹೌದು, 24 ಕ್ಯಾರೆಟ್ ಚಿನ್ನ 100% ಶುದ್ಧವಾಗಿದೆ. ಇದು ಕಿತ್ತಳೆ ಹಳದಿ ಬಣ್ಣವನ್ನ ಹೊಂದಿರುತ್ತೆ. ಆದ್ರೆ ಚಿನ್ನ ತುಂಬಾ ಮೆದುವಾದದ್ದಾಗಿರುತ್ತೆ, ಯಾಕಂದ್ರೆ ಅದು ಲೋಹಗಳ ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟಿದೆ. ಇದನ್ನ ನಾಣ್ಯಗಳು ಅಥವಾ ಚಿನ್ನದ ಬಾರ್ಗಳ ರೂಪದಲ್ಲಿ ಇಡೋದು ಉತ್ತಮ. ಸಂಕೀರ್ಣವಾದ ಉಂಗುರಗಳು ಅಥವಾ ಬಳೆಗಳ ರೂಪದಲ್ಲಿ ತಯಾರಿಕೆಗೆ ಇದು ಯೋಗ್ಯವಲ್ಲ. 22 ಕ್ಯಾರೆಟ್ ಚಿನ್ನ ಸಾಂಪ್ರದಾಯಿಕ ಆಯ್ಕೆ. ಹೌದು, 22 ಕ್ಯಾರೆಟ್ ಚಿನ್ನ ಭಾರತೀಯ ಮತ್ತು ಮಧ್ಯ ಪ್ರಾಚ್ಯ ವಧುವಿನ ಆಭರಣಗಳಲ್ಲಿ ಅತ್ಯಂತ ಜನಪ್ರಿಯವಾಗಿದೆ. ಇದು ತನ್ನ ಪ್ರತಿಷ್ಠೆಗಾಗಿ ಅಮೂಲ್ಯವಾಗಿದೆ. ಇದು ಆಳವಾದ, ಹೊಳೆಯುವ ಹಳದಿ ಬಣ್ಣವನ್ನ ಹೊಂದಿದೆ. ಇದು ಸರಳ ಚಿನ್ನದ ಸರಪಳಿಗಳು ಮತ್ತು ಬಳೆಗಳಿಗೆ ಸೂಕ್ತವಾಗಿದೆ. ಆದರೆ ಲೋಹವು ವಜ್ರಗಳು ಅಥವಾ ಭಾರವಾದ ರತ್ನದ ಕಲ್ಲುಗಳನ್ನ ಸುರಕ್ಷಿತವಾಗಿ ಹಿಡಿದಿಡಲು ತುಂಬಾ ಮೃದುವಾಗಿರುತ್ತೆ. 18 ಕ್ಯಾರೆಟ್ ಚಿನ್ನ ಐಷಾರಾಮಿ ಮಾನದಂಡ. ಐಷಾರಾಮಿ ಆಭರಣಗಳಿಗೆ 18 ಕ್ಯಾರೆಟ್ ಚಿನ್ನ ಸೂಕ್ತವಾಗಿದೆ. ಇದು 75% ಶುದ್ಧವಾಗಿದೆ. ಅಂದ್ರೆ ಇದು ಸುಂದರವಾದ ಹಳದಿ ಬಣ್ಣವನ್ನ ಹೊಂದಿದೆ. ಆದರೆ ಅದನ್ನ ಬಲಪಡಿಸಲು ಸಾಕಷ್ಟು ಮಿಶ್ರ ಲೋಹದೊಂದಿಗೆ ಬೆರೆಸಲಾಗುತ್ತೆ. ನಿಶ್ಚಿತಾರ್ಥದ ಉಂಗುರಗಳು ಮತ್ತು ಐಷಾರಾಮಿ ಕೈ ಗಡಿಯಾರಗಳಿಗೆ ಇದು ಬಳಕೆಯಾಗತ್ತೆ. 14 ಕ್ಯಾರೆಟ್ ಚಿನ್ನ ಪ್ರಾಯೋಗಿಕ ಆಯ್ಕೆ. 14 ಕ್ಯಾರೆಟ್ ಯುಎಸ್ ಮತ್ತು ಯುರೋಪ್ನಲ್ಲಿ ಅತ್ಯಂತ ಜನಪ್ರಿಯ ಆಯ್ಕೆಯಾಗಿದೆ, ಯಾಕಂದ್ರೆ ಇದು ಗೀರುಗಳಿಗೆ ನಿರೋಧಕವಾಗಿದೆ ಮತ್ತು ಹೆಚ್ಚು ಬಜೆಟ್ ಸ್ನೇಹಿಯಾಗಿದೆ. ಹೆಚ್ಚು ಬಾಳಿಕೆ ಬರುವ 10 ಕ್ಯಾರೆಟ್ ಚಿನ್ನ. 10 ಕ್ಯಾರೆಟ್ ಚಿನ್ನ ಅತ್ಯಂತ ಬಾಳಿಕೆ ಬರುವಂತದ್ದು, ಆದ್ರೆ ಇದು ಚಿನ್ನಕ್ಕಿಂತ ನಿಖೆಲ್ ಅಥವಾ ತಾಮ್ರದಂತಹ ಹೆಚ್ಚಿನ ಮಿಶ್ರ ಲೋಹಗಳನ್ನ ಹೊಂದಿರೋದ್ರಿಂದ ಕೆಲವೊಮ್ಮೆ ಲೋಹಕ್ಕೆ ಅಲರ್ಜಿ ಇರೋ ಜನರಿಗೆ ಇದು ಆಗಿ ಬರೋದಿಲ್ಲ. ಇನ್ನು ಚಿನ್ನದ ಶುದ್ಧತೆಯ ಹೋಲಿಕೆಯನ್ನ ನೋಡ್ತಾ ಹೋಗೋದಾದ್ರೆ 24 ಕ್ಯಾರೆಟ್ ಚಿನ್ನ 99.9% ಶುದ್ಧವಾಗಿರುತ್ತೆ. ಇದರ ಪ್ಲಸ್ ಪಾಯಿಂಟ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಇದು ಶುದ್ಧವಾದಂತಹ ಚಿನ್ನ, ಹಾಗೆ ಬಹಳ ಮೌಲ್ಯಯುತವಾಗಿದೆ. ಹಾಗೇನೆ ಇದು ಹಾಳಾಗೋದಿಲ್ಲ. ಇನ್ನು ಇದರ ಮೈನಸ್ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಆಭರಣಗಳಿಗೆ ತುಂಬಾ ಮೃದುವಾಗಿರುತ್ತೆ, ಹಾಗೆ ಸುಲಭವಾಗಿ ಗೀಚಬಹುದು. 22 ಕ್ಯಾರೆಟ್ ಚಿನ್ನ ಇದು 91.6% ಶುದ್ಧವಾಗಿರುತ್ತೆ. ಇದರ ಪ್ಲಸ್ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ 22 ಕ್ಯಾರೆಟ್ ಚಿನ್ನ 22 ಭಾಗದ ಚಿನ್ನ ಆಗಿರುತ್ತೆ. 2 ಮಿಶ್ರ ಲೋಹಗಳಿರುತ್ತೆ. ಗಾಢ ಹಳದಿ ಬಣ್ಣದಲ್ಲಿರುತ್ತೆ, ಹಾಗೆ ಹೆಚ್ಚಿನ ಮರು ಮಾರಾಟ ಮೌಲ್ಯವನ್ನ ಈ ಒಂದು 22 ಕ್ಯಾರೆಟ್ ಚಿನ್ನ ಹೊಂದಿರುತ್ತೆ. ಇದರ ಮೈನಸ್ ಪಾಯಿಂಟ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಇದು ಸಾಕಷ್ಟು ಮೃದುವಾಗಿರುತ್ತೆ, ಹಾಗೆ ವಜ್ರಗಳು ಹಾಗೂ ಕಲ್ಲುಗಳ ಜೊತೆ ಇದರನ್ನ ಬೆರೆಸೋದು ಅಥವಾ ಇದರ ತಯಾರಿಕೆ ಸೂಕ್ತವಲ್ಲ. 18 ಕ್ಯಾರೆಟ್ ಚಿನ್ನ 75% ಶುದ್ಧತೆಯನ್ನ ಹೊಂದಿರುತ್ತೆ. ಹಾಗೆ ಈ 18 ಕ್ಯಾರೆಟ್ ಚಿನ್ನದ ಪ್ಲಸ್ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಇದು 18 ಭಾಗದ ಚಿನ್ನ, 6 ಮಿಶ್ರ ಲೋಹಗಳನ್ನ ಹೊಂದಿರುತ್ತೆ. ಶುದ್ಧತೆ ಮತ್ತು ಶಕ್ತಿಯ ಪರಿಪೂರ್ಣ ಸಮತೋಲನ ಇದರಲ್ಲಿರುತ್ತೆ. ಹಾಗೆ ಇದರ ಮೈನಸ್ ಪಾಯಿಂಟ್ ಗಳನ್ನ ನೋಡೋದಾದ್ರೆ ಕಡಿಮೆ ಕ್ಯಾರೆಟ್ ಗಳಿಗಿಂತ ಹೆಚ್ಚು ದುಬಾರಿ ಆಗಿರುತ್ತೆ 18 ಕ್ಯಾರೆಟ್ ಚಿನ್ನ. 14 ಕ್ಯಾರೆಟ್ ಚಿನ್ನ 58.3% ಶುದ್ಧವಾಗಿರುತ್ತೆ. ಇನ್ನು ಇದರ ಪ್ಲಸ್ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಇದು 14 ಭಾಗ ಚಿನ್ನ, 10 ಮಿಶ್ರ ಲೋಹಗಳನ್ನ ಒಳಗೊಂಡಿರುತ್ತೆ. ತುಂಬಾ ಬಾಳಿಕೆ ಬರುತ್ತೆ ಹಾಗೂ ದೈನಂದಿನ ಉಪಯೋಗಕ್ಕೆ ಇದು ಒಂದು ಅದ್ಭುತವಾದಂತಹ ಚಿನ್ನ ಅಂತ ಹೇಳ್ಬೋದು. ಇನ್ನು ಮೈನಸ್ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಹೆಚ್ಚಿನ ಕ್ಯಾರೆಟ್ ಗಳಿಗಿಂತ ಕಡಿಮೆ ಹಳದಿ ಇರುತ್ತೆ. 10 ಕ್ಯಾರೆಟ್ ಚಿನ್ನ ಇದು 41.7% ಶುದ್ಧತೆಯನ್ನ ಹೊಂದಿರುತ್ತೆ. ಇನ್ನು 10 ಕ್ಯಾರೆಟ್ ಚಿನ್ನದ ಸಂಯೋಜನೆಯನ್ನ ನೋಡ್ತಾ ಹೋಗೋದಾದ್ರೆ 10 ಭಾಗದ ಚಿನ್ನ ಇದು, ಜೊತೆಗೆ 14 ಮಿಶ್ರ ಲೋಹಗಳನ್ನ ಇದು ಒಳಗೊಂಡಿರುತ್ತೆ. ಪ್ಲಸ್ ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ ಅತ್ಯಂತ ಕೈಗೆಟಕುವ ದರದಲ್ಲಿ ನಮಗೆ 10 ಕ್ಯಾರೆಟ್ ಚಿನ್ನ ಸಿಗುತ್ತೆ. ಹಾಗೆ ಇದರಲ್ಲಿ ಮೈನಸ್ ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ ಸಾಕಷ್ಟು ಕಡಿಮೆ ಚಿನ್ನದ ಅಂಶ ಇರುತ್ತೆ, ಯಾಕಂದ್ರೆ ಇದರಲ್ಲಿ 14 ಮಿಶ್ರ ಲೋಹಗಳಿರುತ್ತೆ. ಹಾಗೇನೆ ಚರ್ಮದ ಅಲರ್ಜಿಯನ್ನು ಕೂಡ ಇದು ಉಂಟು ಮಾಡಬಹುದು. ಅಂದ್ರೆ ಇದರಲ್ಲಿ ಸಾಕಷ್ಟು ಬಾಳಿಕೆ ಬರುತ್ತೆ, ಆದ್ರೆ ಇದು ಚಿನ್ನಕ್ಕಿಂತ ನಿಖೆಲ್ ಅಥವಾ ತಾಮ್ರದಂತಹ ಹೆಚ್ಚಿನ ಮಿಶ್ರ ಲೋಹಗಳನ್ನ ಹೊಂದಿರೋದ್ರಿಂದ ಇದು ಕೆಲವೊಮ್ಮೆ ಲೋಹಕ್ಕೆ ಅಲರ್ಜಿ ಇರುವ ಜನರಿಗೆ ಆಗಿ ಬರೋದಿಲ್ಲ.